ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಆ ಗುರುವಿರಳೆನ್ನ ಮಾನಸದಿ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಭವಸಾಗರವನ್ನು ದಾಟಲು ನಮಗೆಲ್ಲ ಸಂಸ್ಕೃತಿಯ ಸೂತ್ರವನ್ನು ಅನುಗ್ರಹ ಮಾಡಿದಂತಹ ಪರಮರ್ಷಿಗಳು, ಬ್ರಹ್ಮರ್ಷಿಗಳು, ಗೋತ್ರ ಪ್ರವರ್ತಕರು ಅಂಥವರಿಗೆಲ್ಲ ನಮಸ್ಕಾರ ಮಾಡಿ ಅವರ ದಯೆ ಈ ಒಟುವಿನ ಮೇಲೆ ನಿರಂತರವಾಗಿ ಶಾಶ್ವತವಾಗಿ ಇಲ್ಲಿ ಎಂಬುದಾಗಿ ಹಾರೈಸಿ ಆಶೀರ್ವಚನದ ಕೆಲವು ನುಡಿಗಳು. ಪುಣ್ಯಭೂಮಿ ಅಶೋಕಿಯಲ್ಲಿ ಸಂಖ್ಯೆ ಇಲ್ಲದಷ್ಟು ಒಳ್ಳೆಯ ಕಾರ್ಯಗಳು ನಡೆದು ಹೋಗಿದ್ದಾವೆ. ಅದು ಈ ಕಾಲ ಇರ್ಬೋದು, ಹಿಂದಿನ ಕಾಲ ಇರ್ಬೋದು. ಅಗಣಿತ ಶುಭಗಳು ಸಂಭವಿಸಿರುವಂಥ ಒಂದು ಭೂಮಿ ಇದು. ಅಲ್ಲಿ ಇಂದು ಇನ್ನೊಂದು ಶುಭ ಸಂಭವಿಸಿದೆ. ಕಿನ್ನಲಕೋಡಿ ಕುಟುಂಬದ ಕುಡಿಗೆ ಇಲ್ಲಿ ಬ್ರಹ್ಮೋಪದೇಶದ ಕಾರ್ಯಕ್ರಮ ನೆರವೇರಿದೆ. ನಿಜ, ಊರಿನಲ್ಲೇ ಮಾಡಿದರೆ ನೆಂಟರಷ್ಟು ತುಂಬ ಜನ ಬರಲಿಕ್ಕೆ ಅವಕಾಶ ಆಗ್ತಿತ್ತು. ಅದು ಸತ್ಯವೇ ಹೌದು. ಆದರೆ ಈ ವೈಶಿಷ್ಟ್ಯ ಉಪನಯನಕ್ಕೆ ಬರ್ತಿರಲಿಲ್ಲ. ಇನ್ನು ಇದು ಇತಿಹಾಸ. ಗೋಕರ್ಣದ ಮಹಾಕ್ಷೇತ್ರದಲ್ಲಿ ಅಶೋಕೆಯ ಪುಣ್ಯಭೂಮಿಯಲ್ಲಿ ಎಲ್ಲಿ ನಮ್ಮ ಗುರು ಪರಂಪರೆ ಉಗಮಿಸಿತೋ, ಎಲ್ಲಿ ನಮ್ಮ ಮಠದ ಪ್ರಾದುರ್ಭಾವ ಆಯಿತೋ ಅಂಥ ಒಂದು ಪುಣ್ಯಭೂಮಿಯಲ್ಲಿ ಉಪನಯನವಾಯಿತು ಎನ್ನುವ ಇತಿಹಾಸ ಇದೆಯಲ್ಲ, ಅದು ಅಲ್ಲಿ ಪ್ರಾಪ್ತ ಆಗ್ತಿರಲಿಲ್ಲ. ಆ ದಿನವನ್ನು ಚಂದ ಮಾಡೋದು ಬೇರೆ, ಉಪನಯನದ ದಿನವನ್ನು ಚಂದ ಮಾಡೋದು ಬೇರೆ, ಒಟ್ಟು ಜೀವನ ಚಂದವಾಗುವುದು ಬೇರೆ. ಇಡೀ ಜೀವನಕ್ಕೆ ಒಂದು ಅಲಂಕಾರ, ಶೋಭೆ ಇದು. ಇಂಥ ಒಂದು ಪುಣ್ಯದ ಮಣ್ಣಿನಲ್ಲಿ ಉಪನಯನ ಆಯಿತು ಅನ್ನೋದು ಇತಿಹಾಸವಾಗಿ ಯಾವತ್ತೂ ವ್ಯಕ್ತಿತ್ವದ ಜೊತೆಗೆ ಉಳ್ಕೊಳ್ಳುವಂಥದ್ದು ಅಂತ. ನನ್ನ ಉಪನಯನ ಆಗಿದ್ದು ಗೋಕರ್ಣದಲ್ಲಿ, ಅಶೋಕಿಯಲ್ಲಿ, ಗುರುಸನ್ನಿಧಿಯಲ್ಲಿ ಎನ್ನುವಂಥದ್ದು ಶಾಶ್ವತ ಹೆಮ್ಮೆ. ಮತ್ತು ಒಂದು ದಿನ ಹೆಚ್ಚು ಜನ ಬಂದು ಊಟ ಮಾಡಿ ಹೋಗುವಂಥದ್ದು, ಅದು ಮತ್ತೆ ಬರ್ತಾರೆ. ಮುಂದೆ ಬೇಕಾದಷ್ಟು ಅವಕಾಶ ಇದೆ. ಇನ್ನು ಇವನ ಜೀವನದಲ್ಲಿ ಆಗಬೇಕಾದ ಘಟನೆಗಳು ಬೇಕಾದಷ್ಟು ಇದ್ದಾವೆ. ಹಾಗೆಲ್ಲ ಬರ್ಬೋದು, ಬರಲಿಕ್ಕೆ ಅವಕಾಶ ಇದೆ. ಆದರೆ ಈ ಪುಣ್ಯದ ಮಣ್ಣಿನಲ್ಲಿ ಆಗುವಂಥದ್ದು ಇದೆಯಲ್ಲ, ಅದು ತುಂಬ ವಿಶೇಷ. ಶಂಕರಾಚಾರ್ಯರು ಪಾದಸ್ಪರ್ಶ ಮಾಡಿದಂಥ ಪುಣ್ಯಭೂಮಿ ಇದು. ಇದು ಇದು ಬೀಜ, ಅದು ಮಾಗಿದ ಹಣ್ಣು. ಉಪನಯನದ ಬಿಟ್ಟು ಬೀಜ ಇದ್ದಂತೆ. ಇಂದು ಬೀಜಾವಾಪದ ಕಾರ್ಯಕ್ರಮ ಇವತ್ತು. ಬ್ರಹ್ಮ ಬೀಜವನ್ನು ಆವಾಪ ಮಾಡ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದು ಮಹಾವೃಕ್ಷವಾಗಿ, ಬ್ರಹ್ಮವೃಕ್ಷವಾಗಿ ಬೆಳಿಬೇಕದು. ಶಂಕರಾಚಾರ್ಯರು ಅವರು ಸಾಧಿಸಬೇಕಾದ ಎಲ್ಲವನ್ನೂ ಕೂಡ ಸಾಧಿಸಿ ಅವರು ಪೂರ್ತಿ ಪಕ್ವತೆಯನ್ನು ಕಂಡವರು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಇದು ಸೂತ್ರ ಧಾರಣೆಯ ಕಾರ್ಯಕ್ರಮ. ಅವರು ಸೂತ್ರ ತ್ಯಾಗ ಮಾಡಿದವರು, ಯಜ್ಞಸೂತ್ರದ ತ್ಯಾಗ ಮಾಡಿದವರು. ಜನಿವಾರ ತೆಗೆದು ಹಾಕಲಿಕ್ಕೆ ಅನೇಕ ರೀತಿಯಲ್ಲಿ ತೆಗೆದು ಹಾಕಲಿಕ್ಕೆ ಬರ್ತದೆ. ಅಂದರೆ ಗುರಿ ಸಾಧನೆ ಮಾಡದೇ ಅದರ ಮೇಲೆ ಜಿಹಾಸ್ಯ ಬಂದು ತೆಗೆದು ಹಾಕುವಂಥವ್ರು ಕೂಡ ಇರ್ತಾರೆ ಯಜ್ಞಸೂತ್ರವನ್ನು. ಅದಲ್ಲ, ಸಾಧಿಸಬೇಕಾದ್ದನ್ನು ಯಜ್ಞಸೂತ್ರದಿಂದ ಸಾಧಿಸಬೇಕಾದ್ದೆಲ್ಲವನ್ನೂ ಕೂಡ ಸಾಧಿಸಿ ಒಳಗಿರುವ ಯಜ್ಞಸೂತ್ರವನ್ನು ಕಂಡು ಹೊರಗಿನ ಯಜ್ಞಸೂತ್ರವನ್ನು ತ್ಯಾಗ ಮಾಡುವ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವರ ಒಂದು ಪಾದಸ್ಪರ್ಶದ ಪುಣ್ಯದ ಮಣ್ಣಿನಲ್ಲಿ ಮಾಡಿದರೆ ಆ ಜನಿವಾರಕ್ಕೆ ತುಂಬ ಅರ್ಥ ಬರ್ತದೆ, ತುಂಬ ಔಚಿತ್ಯ ಬರ್ತದೆ. ಹಾಗಾಗಿ ಜನಿವಾರವನ್ನು ತ್ಯಜಿಸಿದವರ ಆಶೀರ್ವಾದ ಬೇಕು ಅಂತ. ಜನಿವಾರ ಹಾಕಲಿಕ್ಕೆ ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತವಾಗಿದೆ ಅಂದರೆ ಜನಿವಾರ ತ್ಯಜಿಸಿದವರ ಆಶೀರ್ವಾದ ಬೇಕು ಅಂತ. ಯಾಕೆಂದರೆ ಅವರು ಗುರಿ ಮುಟ್ಟಿದವರು, ತುಂಬ ಎತ್ತರಕ್ಕೆ ಏರಿದವರು. ಈ ಒಟ್ಟು ಆ ಕಡೆಗೆ ಸಾಗಬೇಕಾಗಿರುವಂಥದ್ದು. ಶಂಕರಾಚಾರ್ಯರು ಸಾಗಿದ ದಾರಿ ಯಾವುದೋ, ಅವರು ತೋರಿದ ದಾರಿ ಯಾವುದೋ ಆ ದಾರಿ ಸಾಗಲಿಕ್ಕೆ ಇರುವಂಥದ್ದು. ಹಾಗಾಗಿ
ಅವರು ಕಾಲಿಟ್ಟಲ್ಲಿ ಈ ಮಗುವು ಬಂದು ತನ್ನ ಪದಾರ್ಪಣೆಯನ್ನು ಮಾಡಿ ಇಲ್ಲಿಂದ ಆ ಉಪನೀತ ಜೀವನಕ್ಕೆ ಪದಾರ್ಪಣೆ ಮಾಡಿದರೆ ಅದು ತುಂಬ ತುಂಬ ಶ್ರೇಯಸ್ಕರ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಮಗೇನೋ ಈ ಗುರುಭಕ್ತಿಯಲ್ಲಿ ಅಮ್ಮನಿಗೂ ಮಗಳಿಗೂ ವ್ಯತ್ಯಾಸ ಏನು ಕಾಣಲಿಲ್ಲ, ಅಥವಾ ಯಜಮಾನಿಗೂ ಯಜಮಾನರಿಗೂ ವ್ಯತ್ಯಾಸ ಏನು ಕಾಣಲಿಲ್ಲ. ಶೈಲಿ ರೀತಿ ಬೇರೆ ಇರ್ಬೋದು, ಅಭಿವ್ಯಕ್ತಿಯ ರೀತಿ ಬೇರೆ ಇರ್ಬೋದು, ಏನು ವ್ಯತ್ಯಾಸ ಇಲ್ಲ. ಅದೇ ಇದು ಇದೇ ಅದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಮಗೆ ಒಂದು ಚಿಕ್ಕ ಆತಂಕವಿತ್ತು, ಬೇಕಾದ ವ್ಯವಸ್ಥೆ ಎಲ್ಲ ಆಗಿದೆಯಾ ಅಂತ. ಯಾಕೆಂದರೆ ಯಾವುದು ಎಲ್ಲರ ವ್ಯವಸ್ಥೆ ಅದು ಯಾರದ್ದು ಅಲ್ಲ ಅಂತ ಆಗಿರ್ತದೆ ಎಷ್ಟೋ ಬಾರಿ ಅಂತ. ಹಾಗಾಗಿ ಇಲ್ಲಿ ವ್ಯವಸ್ಥೆಗಳು ಆಗ್ತದ ಅಂತ, ನಾವು ಎಲ್ಲಿಯೋ ಇರ್ತೇವೆ, ಯಾವ ಸಮಯಕ್ಕೆ ಬರ್ತೇವೆ ಹೋಗ್ತೇವೆ, ಹೀಗೆಲ್ಲ ಇರುವಂಥದ್ದು ಅಂತ. ಒಂದು ವೇಳೆ ಏರುಪೇರಿದ್ರು ಕೂಡ ಅವರೇನು ಖಂಡಿತ ಹೇಳೋದಿಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿದೆ. ಆದರೆ ಮುಖಾವಲೋಕನ ಮಾಡಿದರೆ ತುಂಬ ತೊಂದರೆ ಏನಾದಾಗಿಲ್ಲ ಅಂತ ಅನಿಸೋ ಹಾಗಿದೆ, ಹಾಗೆ ಅಂದ್ಕೊಳ್ತೇವೆ ನಾವು. ಹಾಗೆ ಚಂದದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿತು. ನಿರಂತರವಾಗಿ ಒಂದು ಗುರುಪೀಠವನ್ನು ಆಶ್ರಯಿಸಿರ್ತಕ್ಕಂಥ ಕುಟುಂಬ ಇದು. ಪ್ರತಿಯೊಂದಕ್ಕೂ ಗುರುಪೀಠದ ಕಡೆಗೆ ತಿರುಗಿ ನೋಡುವಂಥ ಕುಟುಂಬ ಇದು. ಹಾಗಾಗಿ ಇಂಥ ಕಾರ್ಯಕ್ರಮ ಇಲ್ಲೇ ನಡೀಬೇಕು. ಹಾಗೆ ಒಂದು ಪ್ರಸ್ತಾಪ ಕೂಡ ಇತ್ತು, ಅಂದರೆ ದಕ್ಷಿಣ ಕನ್ನಡದಲ್ಲೇ ಈ ಉಪನಯನ ನಡೀತಕ್ಕಂಥ ಒಂದು ಪ್ರಸ್ತಾಪ ಕೂಡ ಇತ್ತು. ಆ ಸಮಯದಲ್ಲಿ ನಾವೇ ಹೇಳಿದ್ವು ಕೊನೆಯಲ್ಲಿ, ಇಲ್ಲ ಅವ್ರ ಸಂಕಲ್ಪ ಇಲ್ಲೇ ಆಗಬೇಕು ಅಂತಿದೆಯಲ್ಲ, ಇಲ್ಲೇ ಆಗಲಿ, ಇಲ್ಲಿಗೆ ಬರೋಣ ಎಂಬುದಾಗಿ ನಾವೇ. ಅವರೇನು ಒಪ್ತಿದ್ರು, ಅವರು ಅದಕ್ಕೆ ಒಪ್ಪಿದ್ರು ಕೂಡ, ಆಯಿತು ನೀವು ಹೇಗೆ ಹೇಳ್ತೀರೋ ಹಾಗೆ ಅನ್ನುವ ಮತ್ತನ್ನು ಹೇಳಿದ್ರು ಕೂಡ ಅಂತ. ನಾವು ಹೇಳಿದ್ವು ಒಪ್ಪುತ್ತಾರೆ ಅವರು, ಯಾಕೆಂದರೆ ಗುರುಭಕ್ತಿ ಒಪ್ಪಿಸ್ತದೆ ಅಂತ. ಗುರುಗಳ ಹೇಳಲಿ, ಯಾರೋ ಗುರುಗಳ ಪರವಾಗಿ ಹೇಳಲಿ, ಕೈ ಮುಗಿಯುವಂತೆ ಮಾಡ್ತದೆ ಅದು. ಆದರೆ ನಾವು ಮನಸ್ಸನ್ನು ನೋಡಬೇಕು ಮತ್ತು ನಾವು ಈ ಅವಕಾಶವನ್ನು ನೋಡಬೇಕು. ಹಾಗಾಗಿ ಮೊದಲು ಸಂಕಲ್ಪ ಮಾಡಿದಂತೆ ಇರಲಿ, ಗುರು ದೃಷ್ಟಿಯಲ್ಲಿ ಉಪನಯನ ಆಗಲಿ ಅಂತ. ಇದಾಗಬೇಕಾಗಿದ್ದು ಗುರು ದೃಷ್ಟಿಯಲ್ಲಿ. ಉಪನಯನ ಅಂದರೆ ಗುರುಕುಲಕ್ಕೆ ಹೋಗುವಂಥದ್ದು. ಪ್ರಾಚೀನ ಕಾಲದಲ್ಲಿ ಉಪನಯನ ಅಂದರೆ ಹಾಗಿರುವಂಥದ್ದು. ಗುರುಕುಲಕ್ಕೆ ಅವನು 7 ವರ್ಷ 8 ವರ್ಷಕ್ಕೆ ಗುರುಕುಲಕ್ಕೆ ಹೋಗಬೇಕು. ಅವನು ಹೋಗಬೇಕೇ ಉಪನಯನ, ಗುರುವಿನ ಸಮೀಪ ನಯನ ಮಾಡುವಂಥದ್ದು ಮಗುವನ್ನು ಅಂತ, ಅದೇ ಉಪನಯನ. ಹಾಗೆ ನೋಡಿದರೆ ಇದೊಂದು ಗುರುಸ್ಥಾನ, ಗುರುಕುಲ ಇದೆ ಇಲ್ಲಿ ಕರ್ಕೊಂಡು ಬಂದು ಮಾಡಿದ್ದು ಒಂಥರ ಅದಕ್ಕೆ ಆ ಭಾವಕ್ಕೆ ಹತ್ತಿರ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆಗಲಿ ಈ ಮಗುವಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಈ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸಾಗಲಿ. ಇದು ಸಣ್ಣ ಕಾರ್ಯಕ್ರಮ ಅಲ್ಲ, ಯಾಕೆಂದರೆ ಬ್ರಹ್ಮೋಪದೇಶ, ಆ ಮಗು ಗಾಯತ್ರಿ ಮಂತ್ರವನ್ನು ಪಡೆದುಕೊಳ್ಳುವಂಥದ್ದು, ಅದು ಅದ್ಭುತವಾದ ನಿಧಿಯನ್ನೇ, ಸಂಪತ್ತನ್ನೇ ಆ ಮಗು ಪಡ್ಕೊಳ್ಳುವಂಥದ್ದು, ಅಸಾಮಾನ್ಯವಾಗಿರುವಂಥದ್ದು. ಗಾಯತ್ರಿಯಲ್ಲಿ 24 ಅಕ್ಷರಗಳಿದೆ, ಸೃಷ್ಟಿಯಲ್ಲಿ 24 ತತ್ವಗಳಿದೆ ಅಂತ. ಹಾಗಾಗಿ 24 ಅಕ್ಷರದ ಗಾಯತ್ರಿ ಕೊಡೋದು ಒಂದೇ, 24 ತತ್ವಗಳ ಸೃಷ್ಟಿಯನ್ನೇ ಕೈಲಿಡೋದು ಅಂದ್ರೂ ಕೂಡ ಒಂದೇ. ಇಡೀ ವಿಶ್ವ ಬ್ರಹ್ಮಾಂಡದ ಕೀಲಿಕೈಯನ್ನು ಕೈಲಿಟ್ಟಂತೆ ಗಾಯತ್ರಿ ಮಂತ್ರವನ್ನು ಕೊಡೋದು ಅಂದರೆ ಸಮಸ್ತ ಸೃಷ್ಟಿಯ ಕೀಲ್ಕುಂಚಿಕೆಯನ್ನು ಕೈಗೆ ಕೊಟ್ಟಂತೆ. ಅದನ್ನು ಬಳಸ್ತವ್ರು ಎಷ್ಟು ಮಂದಿ ಅನ್ನೋದು ದೊಡ್ಡ ಪ್ರಶ್ನೆ. ಇದ್ದಾರೆ ನಮ್ಮಲ್ಲಿ ಬಳಸ್ತವರು ಬಹಳ ಮಂದಿ ಹಿಂದೆ. ಈಗ ಅದರ ಉಪಯೋಗ ಗೊತ್ತಿಲ್ಲ ಆಗಿದೆ. ನಮ್ಮ ಉಪಾಧ್ಯಾಯರು ನಮಗದನ್ನು ಈ ರೀತಿಯಲ್ಲಿ ಹೇಳ್ತಾ ಇದ್ರು ಯಾವಾಗಲೂ. ವಿಮಾನವನ್ನು ತಂದಿಟ್ಟುಕೊಂಡು ಅಲ್ಲಿ ಅಂಗಡಿಗೆ ಹೋಗಿ ಬರೋದಕ್ಕೆ ಅದನ್ನು ಬಳಸ್ತಾ ಇದ್ದಾರೆ. ವಿಮಾನವನ್ನು ಅಂಗಡಿಗೆ ಹೋಗಿ ಬರೋದಕ್ಕೂ ಬಳಸ್ಬೋದು, ಭೂಮಿಯಲ್ಲೂ ಕೂಡ ಸಂಚಾರ ಮಾಡ್ತಿದೆ ಸ್ವಲ್ಪ ಮಟ್ಟಿಗೆ ಅದು ಅಂತ. ಆ ವಿಮಾನ ಕಂಡುಹಿಡಿದವನಿಗೆ ಏನೂ ಸಂತೋಷ ಆಗೋದಿಲ್ಲ ಅಂತ. ಯಾಕೆಂದರೆ ಇದಕ್ಕೆ ಇರ್ದಿದ್ದಲ್ಲ, ಇದು ಆಕಾಶದಲ್ಲಿ ಹಾರಾಡಲಿಕ್ಕೆ ಇರುವಂಥದ್ದು. ಅಂಥದ್ದನ್ನು ಇಲ್ಲಿ ನೀನು ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಬಳಸ್ತಾ ಇದೆಯಾ ಅಂತ, ಭೂಮಿ ತಿರುಗಾಟಕ್ಕೆ ಬಳಸ್ತಾ ಇದೆಯಾ ಅಂತ ಅವನು ಬೇಜಾರು ಮಾಡ್ಕೊಳ್ಬೋದು. ಹಾಗೆ ನಾವು ಇಂಥದ್ದನ್ನೆಲ್ಲ ಗಾಯತ್ರಿ ಇಂಥದ್ದನ್ನೆಲ್ಲ ಅದರ ಪೂರ್ಣ ಸದುಪಯೋಗವನ್ನು ಮಾಡದೆ ಸಣ್ಣ ಪುಟ್ಟ ಉಪಯೋಗದಲ್ಲಿ ನಾವು ಸೀಮಿತ ಮಾಡಿಕೊಂಡ್ರೆ ಇದೊಂದು ವಿಮಾನವೇ. ಇದು ಭಗವಂತನವರಿಗೆ ನಮ್ಮನ್ನು ಕರೆದೊಯ್ಯತಕ್ಕಂಥ ವಿಮಾನ. ಮತ್ತು ಅದರಿಂದ ಆಗಲಾರದುದೇ ಇಲ್ಲ, ಗಾಯತ್ರಿಯಿಂದ ಸಾಧ್ಯವಾಗದೇ ಇರತಕ್ಕಂಥ ಸಂಗತಿ ಇಲ್ಲ. ಜೀವನದಲ್ಲಿ ಏನೆಲ್ಲ ಬೇಕೋ, ಏನೆಲ್ಲ ಆಗಬೇಕೋ ಅದೆಲ್ಲವನ್ನೂ ಕೂಡ ಗಾಯತ್ರಿಯಿಂದ ಸಾಧನೆ ಮಾಡ್ಬೋದು, ಎಲ್ಲವನ್ನೂ ಸಾಧನೆ ಮಾಡ್ಬೋದು. ಆದರೆ ಆ ನಿಷ್ಠೆ ಬೇಕು, ಅದಕ್ಕಿರುವ ಆಚರಣೆಗಳು ಬೇಕು. ಗಾಯತ್ರಿ ಇರಬೇಕಾದ್ರೆ ಪಕ್ಕದಲ್ಲಿ ನಿಯಮಗಳು ಬರ್ತವೆ. ಇಷ್ಟು ನಿಯಮ, ಇಷ್ಟು ಪಥ್ಯ ಇದ್ದರೆ ಔಷಧ ಕೆಲಸ ಮಾಡ್ತೇವೆ ಅಂತ ಅನ್ನೋ ಹಾಗೆ ಅಷ್ಟು ನಿಯಮಗಳಲ್ಲಿದ್ದರೆ ಗಾಯತ್ರಿ ಕೆಲಸ ಮಾಡ್ತದೆ. ಅದನ್ನು ಇಟ್ಕೊಳ್ಬೇಕಾಗ್ತದೆ. ನಾವು ಇಟ್ಕೊಂಡು ಗಾಯತ್ರಿಯನ್ನು ಅನುಷ್ಠಾನ ಮಾಡಿದಾಗ ಅದು ಅದ್ಭುತಗಳನ್ನು ಸಾಧನೆ ಮಾಡಿಕೊಡ್ತದೆ ಜೀವನದಲ್ಲಿ. ಈ ಕುಟುಂಬದಲ್ಲಿ ಬುದ್ಧಿವಂತಿಕೆ, ಪ್ರತಿಭೆಗೆ ಏನೂ ಕೊರತೆ ಇಲ್ಲ, ಅಪಾರವಾಗಿದೆ ಅದು. ಹಾಗಾಗಿ ಅದೇ ಮನೆಯಲ್ಲಿರುವ ಈ ಒಟ್ಟಿವಿಗೆ, ಆ ಮನೆಯಲ್ಲಿ ಉದಿಸಿ ಬಂದ ಒಟ್ಟಿವಿಗೆ ಗಾಯತ್ರಿ ಸೇರಿದಾಗ ಅದು ಬುದ್ಧಿಯನ್ನು ಪೂರ್ತಿ ವಿಕಾಸ ಮಾಡಿ, ಸರಿಯಾದ ದಾರಿಯಲ್ಲಿ ವಿಕಾಸ ಮಾಡಿ
ಈ ಮಗುವನ್ನು ತನ್ನ ಪರಮ ಗುರಿಯ ಕಡೆಗೆ ಕರೆದೊಯ್ಯಲಿ ಮತ್ತು ಕುಟುಂಬಕ್ಕೂ ಬೆಳಕನ್ನು ಕೊಡಲಿ. ಒಬ್ಬ ಗಾಯತ್ರಿ ಸಾಧಕ ಇಡೀ ಕುಟುಂಬಕ್ಕೆ ಶ್ರೇಯಸ್ಸನ್ನು ಮಾಡ್ತಾನೆ, ಹೆಚ್ಚಾಗಿ ಇಡೀ ಬ್ರಹ್ಮಾಂಡಕ್ಕೆ ಒಳ್ಳೇದು ಮಾಡ್ತಾನೆ ಅವನು. ಹಾಗಾಗಿ ಕುಟುಂಬ ಬೆಳಗೋದಕ್ಕೆ ಒಬ್ಬ ಗಾಯತ್ರಿ ಸಾಧಕ ಖಂಡಿತ ಸಾಕು ಅಂತ ಒಂದು ಗಾಯತ್ರಿಯ ಸಾಧನೆ ಮಗುವಿನ ಕಡೆಯಿಂದ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಆಗಲೇ ಹರಿಸಿದ ಹಾಗೆ ಶ್ರದ್ಧೆ, ಮೇಧೆ, ಪ್ರಜ್ಞೆ ಮತ್ತು ಬ್ರಹ್ಮ ವರ್ಚಸ್ಸು ಇದೆಲ್ಲವೂ ಆ ಮಗುವಿಗೆ ಬಂದು ಆ ಬುದ್ಧಿಯನ್ನು ಗಾಯತ್ರಿ ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡಿ ಬದುಕು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುವಂತೆ ಆಗಲಿ ಎಂಬುದಾಗಿ ಆಶಿಸ್ತೇವೆ. ಈ ಸಮಯದಲ್ಲಿ ಯಾರೆಲ್ಲ ಸಾಕ್ಷಿಯಾಗಿ ನೀವಿದ್ದೀರಿ, ನಿಮಗೂ ಎಲ್ಲ ಶುಭಾಶೀರ್ವಾದಗಳು. ನೀವೆಲ್ಲ ಅನೇಕ ರೂಪೇಣ ಆದವರೇ ಇದ್ದೀರಿ ಇಲ್ಲಿ. ಇದು ಒಟ್ಟಿಗೆ ಮಾತ್ರ ಅಲ್ಲ, ನಿಮ್ಗೆ ಅದ್ರಿಗೂ ಸಂಬಂಧಪಡ್ತದೆ ಈ ವಿಷಯಗಳೆಲ್ಲ. ಗಾಯತ್ರಿ ನಾವೆಲ್ಲರೂ ಸಾಧನೆ ಮಾಡಲಿಕ್ಕೆ ಇರುವಂಥದ್ದು. ಈಗಲೂ ಕಾಲ ಮಿಂಚಿಲ್ಲ. ನಾವು ಯಾವ ವಯಸ್ಸಲ್ಲಿ ಇದ್ದೇವೋ ಏನು ಮಾಡ್ತಾ ಇದ್ದೇವೋ ಅಲ್ಲಿಂದ ಮುಂದಕ್ಕಾದರೂ ನಾವು ಈ ಗಾಯತ್ರಿ ಅನುಷ್ಠಾನಕ್ಕೆ, ಗಾಯತ್ರಿಯ ಸಾಧನೆಗೆ ನಾವು ಮುಂದಡಿಯಿಡೋಣ. ಹೆಣ್ಮಕ್ಳಿಗೂ ಬಂತು ಇದು. ಹೆಣ್ಮಕ್ಳು ಗಾಯತ್ರಿ ಸಾಧನೆ ಮಾಡ್ಬೋದು. ಹೇಗೆ ಅಂದರೆ ಅವರವರ ಗಂಡಂದಿರೋ ಮಕ್ಕಳು ಗಾಯತ್ರಿ ಜಪ ಮಾಡುವಂತೆ ಮಾಡಿದರೆ ಫಲ ಬರ್ತದೆ ಇವರಿಗೆ, ಅದರಂತ ಅನಾಯಾಸವಾಗಿ ಫಲ ಬರ್ತದೆ. ಗಾಯತ್ರಿಯ ಫಲ ಗಾಯತ್ರಿ ಮಾಡಿದವರಿಗೆ ಮಾತ್ರ ಅಲ್ಲ, ಪ್ರಾಣಾಯಾಮದ ಫಲ ಪ್ರಾಣಾಯಾಮ ಮಾಡಿದವರಿಗೆ ಮಾತ್ರ ಅಲ್ಲ, ಪ್ರಾಣಾಯಾಮ ಪಕ್ಕದಲ್ಲಿದ್ದರೂ ಕೂಡ ಅದರ ಫಲ ಬರ್ಬೋದು. ಸಂಕಲ್ಪ ಆಗಿದ್ದಾಗ ಫಲ ಬರ್ಬೋದು. ಇದು ಸಂಕಲ್ಪ ಇಲ್ಲದಿದ್ರೂ ಕೂಡ ಬರ್ತದೆ. ಈಗ ಮದುವೆಗೆ ಮುನ್ನ ತಂದೆ ಮಾಡಿದರೆ ಮಕ್ಕಳಿಗೆ ಗಾಯತ್ರಿ ಫಲ ಬರ್ತದೆ. ಮದುವೆ ಮತ್ತೆ ಗಂಡ ಮಾಡಿದರೆ ಹೆಂಡತಿಗೆ ಆ ಗಂಡ ಮಾಡಿದ ಗಾಯತ್ರಿಯ ಫಲ ಬರ್ತದೆ, ಅನಾಯಾಸವಾಗಿ ಬರ್ತದೆ. ಸ್ವಲ್ಪ ನೀವೊಂದು ಸಣ್ಣ ಪ್ರಯತ್ನ ಏನು ಮಾಡಬೇಕು ಅಂದರೆ, ತಿಂಡಿ ಊಟ ಕೊಡುವಾಗ ಸಂಧ್ಯಾ ವಂದನ ಆಯ್ತಾ ಅಂತ ಕೇಳೋ ಪದ್ಧತಿ ಒಂದು ಮಾಡ್ಕೊಂಡು ಬಂದ್ರ ಅಂತ ಕೇಳೋಷ್ಟು ಅಭ್ಯಾಸ ಇಟ್ಕೊಂಡ್ರೆ ಅದು ಪ್ರಾರಂಭ ಆದರೆ ನಿಮಗೂ ತುಂಬ ಉಪಯೋಗ ಇದೆ ಅದರಲ್ಲಿ. ಹಾಗಾಗಿ ಗಾಯತ್ರಿ ಮಾಡಬೇಕಾದ್ದು ಯಾರು ಅನ್ನೋ ಬಗ್ಗೆ ಒಂದಷ್ಟು ನೀತಿ ನಿಯಮಗಳಿದೆ, ಯಾರು ಮಾಡಬೇಕು ಅಂತ ಅನ್ನೋದನ್ನು. ಅದು ಫಲ ಯಾರಿಗೂ ಅನ್ನೋ ವಿಷಯ ಏನಿಲ್ಲ ಅಂತ, ಫಲವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು ಧಾರಾಳವಾಗಿ ಅಂತ. ನಮಗೆ ಬೇಕಾಗಿದ್ದು ಫಲ ತಾನೇ, ದಾರಿ ಹಿಡ್ಕೊಂಡು ಆಗೋದೇನು, ಫಲ ತಾನೇ ಬೇಕಾಗಿರುವಂಥದ್ದು. ಫಲವನ್ನು ಇದು ಕೊಡಬಲ್ಲದು ಇದು ಅಂತ. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ಒಂದು ಮನಸ್ಸು ಮಾಡಬೇಕು. ಅವರವ್ರ ಮನೆಗಳಲ್ಲಿ ಗಾಯತ್ರಿ ಅನುಷ್ಠಾನ ನಡೆಯುವಂತೆ ಮಾಡಿದರೆ ಇಡೀ ಸಮಾಜ ಬೆಳಕಾಗ್ತದೆ ಅಂತ. ಹಾಗಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸಿ ಈ ಕುಟುಂಬಕ್ಕೆ ಮನಸಾರೆ ಆಶೀರ್ವಾದಗಳು ಮಾಡ್ತೇವೆ. ಮುಂದೆಲ್ಲ ತುಂಬ ಒಳ್ಳೆಯದಾಗುವಂತೆ, ಈ ಉಪನಯನ ಒಂದು ತಿರುವಾಗಿ ಪರಿಣಮಿಸುವಂತೆ, ಅಲ್ಲಿಂದ ಮುಂದೆ ಸರಣಿ ಶುಭಗಳು, ಸಾಲು ಸಾಲು ಶುಭಗಳು ಈ ಮನೆಯನ್ನು, ಈ ಕುಟುಂಬವನ್ನು ಆವರಿಸುವಂತೆ, ಪರಮಶುಭವೇ ಸದಾ ತನ್ನ ಅನುಗ್ರಹ ದೃಷ್ಟಿಯನ್ನು ಈ ಕುಟುಂಬದ ಮೇಲೆ ಇಡುವಂತೆ ಆಗಲಿ. ಈ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಇಲ್ಲಿ ಸೇರಿದ ಸಮಸ್ತರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.